ಸೊ ಫೈನಲಿ ನಾವು ತಂಜಾವೂರನ್ನ ಮುಗಿಸ್ಕೊಂಡು ಈಗ ಬೆಳಗ್ಗೆ ಹೊರಟಿದ್ವಿ. 6 o'clock ಆಗಿದೆ ಆಲ್ರೆಡಿ. 3 o'clock ಹೋಗ್ಬೇಕಾಗಿದ್ದರು 6 ಗಂಟೆಗೆ ಮಾಡ್ಕೊಂಡಿದ್ದೀವಿ. ಸೊ ರೂಮ್ ಚೆಕ್ಔಟ್ ಆಯಿತು. ನಾವು ರೂಮ್ ಇದ್ದಿದ್ದು ನೋಡಿದ್ರೆ ನಾವು ಹಾಸ್ಟೆಲಲ್ಲಿ 10 ಜನ ಹುಡುಗರು ಫಿಲಮ್ಗಳು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಫಿಲಮ್ ಎಲ್ಲ ಆ ಥರ. ಅದ್ರಲ್ಲಿ ಬೆಡ್ ಹಾಕಿದ್ರಲ್ಲ ಹಂಗೆ 5 ಬೆಡ್ ಹಾಕಿದ್ದಾರೆ ಕೆಳಗಡೆ. ಅದು ಮಂಚ ಏನಿಲ್ಲ, ಸುಮ್ಮನೆ ಬೆಡ್ ಹಾಕಿ ಚೆನ್ನಾಗಿದೆ, ಕೊಡ್ಬೋದು. ತಪ್ಪಿಲ್ಲ. 1600 700 ಆಯಿತು. ಸೊ ಪರ್ ನೈಟು ಇನ್ನಾಯ್ತು, ನಾವು ಬೇಗ ಹೋಗ್ಬೇಕಾಯ್ತು. ಸೊ ಈಗ ಆಲ್ರೆಡಿ ಹೊರಟು ಇದ್ದ ಗಾಡೀಲಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಬೇಕು. ಇವ್ರು ನೋಡು ನಮ್ಮನೆ ಬಿಟ್ಟು ಹೋಗ್ಬಿಟ್ರಲ್ಲ ಫುಲ್ ನನ್ನ ಮಕ್ಕಳು. ಏನು ಅರ್ಜೆಂಟ್ ಅಲ್ಲ ಇವರಪ್ಪ ಇವರು ಸೆಟ್ ಅವರು. ಫುಲ್ ಬ್ಲ್ಯಾಕ್ ಕಾಣಿಸ್ತಾ ಇಲ್ಲ. ನಾವು ಬರೋಲ್ಲ ಅಂದಿದ್ವ. ಕವಾಸಕಿ ನಿಂಜಾ 300 ಬಂದಿದೆ. ಮಲೇನ್ 450 ಒಂದು ಡಿಸ್ಕವರ್ 135 ಬಂದಿದೆ. ಎಲ್ಲ ರಜೆ ಬೆಳಗ್ಗೆ ವಾಕಿಂಗ್ ಮಾಡಿಸಿದ್ದಾರೆ ಸೇಟ್ ಅವರು. ಸೊ ಗಾಡಿ ಹತ್ರ ಸಿಗ್ತೀನಿ ರೀ. ಸೊ ಈಗ ಬ್ಯಾಗ್ ಟೈಮ್. ಸೊ ಇದೆ ನನ್ನ ಬ್ಯಾಗು, ಇದನ್ನ ಕಟ್ಬಿಡೋಣ. ಇದೆ ನನ್ನ ಬ್ಯಾಗ್, ಈಗ ಕಟ್ಟೋ ಟೈಮು. ಸೊ ಫೈನಲಿ ಹುಡುಗರೆಲ್ಲ ಬಂದಿದ್ದಾರೆ, ಎಲ್ಲ ರೆಡಿ. ಸೇಟು ಮುಖ ಸ್ವಲ್ಪ ಊದ್ಕೊಂಡ್ಬಿಟ್ಟೈತೆ, ನಿದ್ದೆ ಇಲ್ಲ ಅಣ್ಣಂಗೆ. ನಮ್ಮ ಲೋಕಿ, ನಮ್ಮ ಇವನು ರಾಹುಲು ನೋಡಿ ಫುಲ್ಲು ಜಿಂಕ್ ಚಾಕಾಗಿ ರೆಡಿಯಾಗಿ KTM ಅಲ್ಲಿ ಬಂದಿದ್ದಾನೆ. ಹೋಗ್ತಾ ಮಾತಾಡೋಣ ಅದ್ರ ಬಗ್ಗೆ, ಓಕೆನಾ? ಸೊ ಫೈನಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೈವೇಗೆ ಜಾಯ್ನ್ ಆಗಿದ್ವಿ. ಇಲ್ಲಿಂದ 180 ಕಿಲೋಮೀಟರ್ಸ್ ಕುಳ್ಳಿ ಹಿಲ್ಸ್. ಸೊ ಕುಳ್ಳಿ ಹಿಲ್ಸ್ ಇಂದ ಅಲ್ಲಿಂದ ಅದಾದ್ಮೇಲೆ ನೆಕ್ಸ್ಟ್ ನಾವು ಏರ್ ಕಾರ್ ಹೋಗ್ತೀವಿ. ಏರ್ ಕಾರ್ಡ್ ಅಲ್ಲಿ ಒಂದು ಪೀಕು ಪಾರ್ಕ್ ಅಂತ ಒಂದೈತೆ. ಅದಾದ್ಮೇಲೆ ಲೇಕ್ ಅಲ್ಲಿ ಬೋಟಿಂಗ್ ಮಾಡೋಣ ಅಂತ ಇದೆ, ಬೋಟಿಂಗ್ ಮಾಡ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಕ್ಲಿಯೂರ್ ಫಾಲ್ಸ್ ಅಂತ, ಫಾಲ್ಸ್ಗೆ ಹೋಗ್ತೀವಿ. ಫಸ್ಟ್ ಏರ್ ಪಿನ್ ಬೆಂಡ್ ಇರೋದು ಇದು ಬಂದು 70 ಏರ್ ಪಿನ್ ಬೆಂಡ್ ಇದೆ. ಕಿಲೋಮೀಟರ್ ಬಂದು ಒಂದು 22-25 ಅನ್ಕೊಬಹುದು. 70 ಕಿಲೋಮೀಟರ್ 70 ಏರ್ ಬೆಂಡ್ ಇರೋದ್ರಿಂದ ಸ್ವಲ್ಪ ಯೂಸ್ ಟಾಸ್ಕ್ ಅದು. ಸೊ ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ನೀಟಾಗಿ ಓಡಿಸ್ಬೋದು ಗಾಡಿನ. ಅದ್ರಲ್ಲಿ ಹೆಂಗೆ ಅಂದ್ರೆ ಏರ್ ಪಿನ್ ಬೆಂಡ್ ಅಂದ್ರೆ ಈಗ ತಲೆಗಾಕೋ ಏರ್ ಪಿನ್ ಹೆಂಗೆ ಬೆಂಡ್ ಇರುತ್ತೋ ಅದೇ ತರ ಬರುತ್ತೆ ಏರ್ ಪಿನ್ ಬೆಂಡ್ ಅಂದ್ರೆ. ಸೊ ಎಲ್ಲ ಮುಂದೆ ಹೋಗಿದ್ದಾರೆ, ಹೋಗ್ತಾ ಇದೀವಿ ಹಂಗೆ. ಈಗ ನಾನು ಐದಕ್ಕೆ ಜಾಯ್ನ್ ಆದ್ವಿ. ತಂಜಾವೂರಿಂದ ಬಿಟ್ಟು ಇನ್ನೊಂದ್ಸಲಿ ಬೃಹದೇಶ್ವರ ಟೆಂಪಲ್ ನೋಡ್ಕೊಂಡು ಹೈವೇ ಜಾಯ್ನ್ ಆಗಿದ್ದೀವಿ ಈಗ. ಸೊ ಇಲ್ಲಿಂದ ಬಂದು ಒಂದೇ ಸ್ಟ್ರೆಚ್ ಅಲ್ಲಿ ಹೋಗೋದು. ಹೈವೇ ಮಾತ್ರ ಸಕ್ಕದಾಗಿದೆ, ಎಲ್ಲೂ ನಿಮ್ಗೆ ಸ್ಟ್ರೆಸ್ ಫೀಲ್ ಆಗಲ್ಲ ಗಾಡಿ ಬಂದ್ರು. ಇನ್ನ ತಂಜಾವೂರಿಗೆ ಬರ್ತೀನಿ ಅಂದ್ರೆ ಅದರ್ ಆಪ್ಷನ್ಸ್ ಇದೆ, ಅಂದ್ರೆ ಟ್ರೈನ್ ಅಲ್ಲಿ ಬರ್ಬೋದು. ಟ್ರೈನ್ ಅಲ್ಲಿ ಬಂದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ, ಅಂದ್ರೆ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ, ಏನೇ ಇಲ್ಲ, ಆರಾಮಾಗಿ ಬರ್ಬೋದು. ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಪಕ್ಕದಲ್ಲೇ ಹೋಟೆಲ್ಸ್ ಗಳೆಲ್ಲ ಚೆನ್ನಾಗಿದಾವೆ, ಪ್ರೈಸು ಕಮ್ಮಿ. ಸೊ ಸಿಂಗಲ್ ಪರ್ಸನ್ ಬಂದ್ರೆ 700 ಸಮಥಿಂಗ್ ತಗೊಂತಾರೆ. ಸೊ ಗ್ರೂಪ್ ಅಲ್ಲಿ ಒಂದು 3 to 4 ಮೆಂಬರ್ಸ್ ಬಂದ್ರೆ 1,500 2,000 ಹೋಗುತ್ತೆ. ಸೊ ಎಲ್ಲದಕ್ಕೂ ಫೆಸಿಲಿಟೀಸ್ ಚೆನ್ನಾಗಿದೆ, ಯಾವ್ದೇ ರೀತಿ ತೊಂದರೆ ಆಗಲ್ಲ, ಯಾವ್ದೇ ರೀತಿ ಹಿಲ್ ಸ್ಟೇಷನ್ ತರ ತೊಂದರೆ ಇರಲ್ಲ. ಯಾಕಂದ್ರೆ ರೆಸಾರ್ಟ್ ಹುಡುಕ್ಬೇಕು, ಅದು ಇದು ಎಲ್ಲ ಏನಿಲ್ಲ, ಬಸ್ಗಳು ಕರೆಕ್ಟ್ ಆಗಿದಾವೆ, ಎಲ್ಲಾ ತರ ವ್ಯವಸ್ಥೆನೂ ಮಾಡಿದ್ದಾರೆ. ಎಲ್ಲೂ ಏನು ನಿಮ್ಗೆ ಇದು ಆಗಲ್ಲ, ಏನೋ ತೊಂದರೆ ಅಂತ ಆಗಲ್ಲ. ಸೊ ಆರಾಮಾಗಿ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ದೇವಸ್ಥಾನ ಮಾತ್ರ ಬೆಳಗ್ಗೆಗಿಂತ ನೈಟ್ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಏನಕ್ಕೆ ಅಂದ್ರೆ ಎಲ್ಲಾ ತರ ಲೈಟಿಂಗ್ಸ್ ಹಾಕಿ ಅದ್ರದ್ದು ಆಸ್ಥೆಟಿಕ್ ಲುಕ್ ನ ಎದ್ದು ತೋರಿಸ್ತಾ ಇತ್ತು. ನಮ್ಮ ಆರ್ಕಿಟೆಕ್ಚರ್ ಹೆಂಗಿದೆ ಅಂದ್ರೆ ಹೆಂಗಿತ್ತು ಅಂತ ತೋರಿಸಿ ಹೆಂಗ್ ಕಾಣಿಸುತ್ತೆ ಅಂತ ಅದು ಎದ್ದು ತೋರಿಸ್ತಾ ಇತ್ತು. ಮತ್ತೆ ಇನ್ನೊಂದು ಪ್ರಶಾಂತ ಕುತ್ಕೊಬಹುದು ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋದ್ರೆ. ಬೆಳಗ್ಗೆ ಹೊತ್ತು ಹೋದ್ರೆ ಎಲ್ಲಾ ಜನ ಕ್ರೌಡ್ಸ್ ಇರುತ್ತೆ. ಸೊ ಅದ್ರಲ್ಲಿ ನಾವೇನು ಮಾತಾಡಕ್ಕೂ ಆಗಲ್ಲ, ನೋಡೋದಕ್ಕೂ ಆಗಲ್ಲ, ಕರೆಕ್ಟಾಗಿ
ಕೂತ್ಕೊಂಡು ಶಾಂತಿಯಿಂದ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅದೇ ನೀವು ಸಂಜೆ 5:30 ಓಪನ್ ಆಗುತ್ತೆ. 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಅವಾಗ ಹೋದ್ರೆ ನೀವ್ ಆರಾಮಾಗಿ ಕುತ್ಕೊಂಡು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕುತ್ಕೊಂಡು ಎದ್ಬಿಡ್ಬೋದು ದೇವಸ್ಥಾನದೊಳಗೆ. ಸೊ ಹೊರಗಡೆ ಎಲ್ಲ ಸಕ್ಕತ್ತಾಗಿದ್ದು. ಅದು ಬಿಟ್ರೆ ಇನ್ನೇನು ಎಲ್ಲ ರೋಡ್ಸ್ ಎಲ್ಲ ಮಸ್ತಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡ್ಲೇಬೇಕು. ಬೈಕಲ್ಲಿ ಬರ್ತೀವಿ ಅಂದ್ರೆ ಬೈಕಲ್ಲಿ ಬನ್ನಿ, ಇಲ್ಲಾಂದ್ರೆ ಟ್ರೈನ್ ಆಪ್ಷನ್ ಇದೆ, ಟ್ರೈನ್ ಆಪ್ಷನ್ ಬರ್ಬೋದು. ಬಸ್ಸು ಇದೆ, ಬಟ್ ಆ ಬಸ್ ಆಪ್ಷನ್ ಕರೆಕ್ಟ್ ಇಲ್ಲ. ಟ್ರೈನ್ ಆದ್ರೆ ಆರಾಮಾಗಿ ಬಂದು ನೋಡ್ಕೊಂಡು ಬಂದ್ಬಿಡ್ಬೋದು. 6:30-7:00 ತಂದು ಬಿಡ್ತಾನೆ ತಂಜಾವೂರ್ ಸ್ಟೇಷನ್ಗೆ. ಸೊ ಈಗ ನಾವು ಈಗ ನಾವು ನಿಮ್ಮನ್ನ ಕೊಳ್ಳಿ ಮೀಟ್ ಮಾಡ್ತೀನಿ. ಸೊ ಫೈನಲಿ ನಾವು ಕೊಳ್ಳಿ ರೀಚ್ ಮಾಡಿದೀವಿ. ಸೊ ಇನ್ನ 200 ಮೀಟರ್ಸ್ ಸ್ಟಾರ್ಟ್ ಆಗುತ್ತೆ ಏರ್ಪಿನ್ ಬೆಂಡು. ನಮ್ ಫ್ರೆಂಡ್ಸ್ ಎಲ್ಲ ಬಡ್ಡಿ ಮಕ್ಕಳು ಮುಂದೆ ಹೋಗ್ಬಿಟ್ಟವ್ರೆ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೋ ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗ್ ಬರಕಿಲ್ವ್ರ? ಇಲ್ಲಿ ಕಾಲಲ್ಲಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಡಳಿತ ಉರಿಸ್ತಾರೆ ಮುಂಚೆನೆ. ಅದೆಷ್ಟು ಕೇಳಿಸುತ್ತೆ ಗೊತ್ತಿಲ್ಲ, ಮಾತಾಡ್ತವ್ರೆ ಇದು ಕಾಲ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು. ಬಟ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತಾ ಗೊತ್ತಿಲ್ಲ ಅದಂತೂ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏರ್ಪಿನ್ ಬೆಂಡು. ಸಿಕ್ಕಿದ್ರು ನಮ್ ಫ್ರೆಂಡ್ಸ್ ಎಲ್ಲ ಇಲ್ಲ ಇದಾರೆ. ಏನು ಸೀಟು ಹೇಳೋ ಓಕೆ ಹಿಂಗ ಪಾರಪ್ಪ. ಫುಲ್ ಫಾಗ್. 11:30 11:15 ಎಷ್ಟು ಟೈಮು? 11:15 ಸಾರಿ 11:15ಗೆ ಫುಲ್ಲು ಕವರು ಬೆಟ್ಟ. ಏನು ಕಾಣಿಸ್ತಾ ಇಲ್ಲ ಅಲ್ಲಂತೂ. ಅದೊಂಚೂರು ಬಿಸಿಲು ಬೀಳ್ತಾ ಇರೋದು ಕಾಣಿಸ್ತಾ ಇದೆ ಹೊರತು ಇನ್ನೇನು ಕಾಣಿಸ್ತಾ ಇರ್ಲಿಲ್ಲ ನೋಡ್ರಿ. ಈ ತರ ಇದೆ. ಸಕ್ಕತ್ತಾಗಿದೆ, ವ್ಯೂ ಮಾತ್ರ ಸೂಪರ್ ಆಗಿದೆ. ಇನ್ನ ಅಲ್ಲಿಗೆ ಇನ್ನ 40 ಹೋಗ್ಬೇಕು. ಇನ್ನ 42 ಏರ್ಪಿನ್ ಬೆಂಡ್ ಇದೆ. The next day. ಜೋಶು ನೋಡಿ, ಇಲ್ಲಿ ಬಂದು ಏರ್ ಕಾರ್ಡಲ್ಲಿ ತಗಲಾಕೊಂಡ್ವಿ ನಾವು. ತುಳಿ ಸೆಟ್ಟು. ಇದು ಡೇ 3 ವ್ಲಾಗು. ಈ ತರ ಅಡ್ವೆಂಚರಸ್ ಆಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಯೋಚನೆ ಮಾಡ್ಬೇಕಿತ್ತು ತಗ್ಲಾಕೊಂತು. ಇಲ್ಲ ಇಲ್ಲ ನೋಡ್ದವ್ರು ನಮ್ಮದೇ. ಯಾರ್ದು ಐಡಿಯಾ ಇದು? ಹೆಂಗೋ ಆರಾಮಾಗಿ ಇದ್ದವ್ರನ್ನ ಕರ್ಕೊಂಬಂದಿಲ್ಲ ತಗ್ಲಾಕಿ. ಗೈಸ್ 300 ರೂಪಾಯಿ ವೇಸ್ಟ್ ಮಾಡ್ದ. ಒಳ್ಳೇದಾಗ್ತದೆ ನಿನ್ಗೆ. ಈಗ ನಮ್ಗೆ ರೆಸ್ಕ್ಯೂರ್ ಬರ್ಬೇಕು. ವಿಸಿಲ್ ಹೊಡಿಯೋಣ.
ಏನು ಬೊಮ್ಮ ಗಿಮ್ ಲೋಕಿ. ಸಿಕ್ಕಿರ್ಬೋದು. ಹಾಳು ಮಾಡ್ದಲ್ಲೂ ಏನ್ ಹಾಳು ಮಾಡಿಲ್ಲ. ಸ್ವಿಮ್ಮಿಂಗ್ ಬರುತ್ತಾನೆ ಎತ್ಕೊಂಬ ತೆಳ್ರಪ್ಪ ತೆಳ್ಳು ಗುರುವೆ ತೆಳ್ಳು. ಕೈನ ತಳ್ಳ ಹೋಗಿ ಶಾಟ ತಿಳ್ಕೇರಿ ತಗಲಾಕೊಂಡು ಒಳ್ಳೆ ಚೂರಿ ಹತ್ರ ಕೂತಿದ್ದೀವಿ ಇಲ್ಲಿ. ಅವರೆಲ್ಲ ಆರಾಮಾಗಿ ಹೋಗ್ಬಿಡ್ತಾರೆ. ಇಲ್ಲೇ ಟೈಮ್ ಆಗೋಯ್ತು. ವಿಸಿಲ್ ಹೊಡಿಯಲ್ಲೋ ಇಲ್ಲ ವಿಸಿಲ್ ಸುಮ್ಮನೆ ಇಲ್ಲ ಇದ್ರಲ್ಲಿ ವಿಸಿಲ್ ಐತೆ ಕಣೋ. ಹೆಂಗೋ ಬರ್ತಾರ ಬೇಡ ಕಣೋ ಸುಮ್ಮನೆ. ಅವ್ರು ಇನ್ನೊಂದು ಬೋಟಲ್ ಬರ್ತಾರೆ. ಏನಾದ್ರು ಮಾಡಬೇಕು. ಸ್ಟ್ರಕ್ ಆಯ್ತು. ಬಂದ ಯಾರು ಬಂದಿಲ್ಲ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅವ್ರು ಈ ಕಡೆಗೆ ಅಬ್ಸರ್ವ್ ಮಾಡಿರಲ್ಲ ಕಂಡ್ರು. ನಾವು ಹೋಗಿ ಅಲ್ಲಿ ಕಣ್ಣಿಗೆ ಕಾಣಿಸ್ದ ಜಾಗದಲ್ಲಿ ಬಂದು ಕೂತಿದೀವಿ. ವಿಸಿಲ್ ಹೊಡಿಯೋ ಕಡ್ಡಿ ಏನೋ ಸಿಕ್ಕದು. ನಮ್ಗೆ ಕೇಳ್ಸಲ್ಲ. ಸಡನ್ನಾಗಿ ಏನಾಯ್ತು ಲೌಡೆ ಎಗ್ರದ್ ಏನು ಆಗ್ತಾ ಇಲ್ಲ. ಸ್ವಲ್ಪ ಭಕ್ತ ಅಷ್ಟೇ ಅಲ್ಲ. ದಬಾ ಕೊಡುತ್ತೆ. ದಬಾ Weight ಆ ಕಡೆ. ಕೊಡೋದಿಲ್ಲ ನಾನು. ಮುಂದೆ ಆಗ್ತಾ ಇದೆ. ಯಾರ ಬಂದ್ರು ಅವ್ರು ಬನ್ನಿ 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 ಬನ್ನಿ. ಬೇಡ ಬೇಡ வேண்டாம் வேண்டாம் போயிடுங்க. ನಾವ್ ತಗ್ಲಾಕೊಂಡ್ವಿ ಅಂದ್ರೆ ಎಲ್ಲ ಒಂದು ಅವಾಗ ಬರ್ತಾರೆ ಕಡೆ ಹೆಲ್ಪ್ ಮಾಡಕ್ಕೆ. ಅವಾಗ ಇದಾಗುತ್ತೆ. ನಾವ್ ಒಬ್ರೇ ಅಂದ್ರೆ ತಿರ್ಸ್ಕೋತಾರೆ. ಅವ್ರನ್ನ ಕರ್ಸೋರು எங்க கூட்டு போங்க ಬ್ರೋ. ಕರಿಯೋರ್ಗೆ ಹಿಂಗೆ ಹೇಳ್ಕೊಂಡು ಹೋಗೋಣ. ಕರಿಯೋರ್ಗೆ ಬಮ್ ತಗೊಂಡ್ಬಂದು ಕೊಡೋ ಕೆಲಸ. ಏನೋ ಸ್ಟ್ರಕ್ ಆಗೈತ್ ಕಣ. ಅದು ಜಾಮ್ ಆಗೈತೆ ಅನ್ಸುತ್ತೆ. ಕಲ್ಲಿಗೆ ಸಿಗಾಕೊಂಡ ಇದು ಮಣ್ಣಿಗೆ ಸಿಗಾಕೊಂಡ ಕೈ ಅಪ್ಪ ದೇವ್ರು. ಒಂದ್ ನಿಮಿಷ ಸುಮ್ಮನಿರೋ. ಸಡನ್ ನೀನ್ ಹಂಗೆ ಹಿಂಗೆ ಒಳ್ಳಾಡ್ಬೇಡ. ಈಗ ಆಲ್ರೆಡಿ ಜೀವ ಬೈಕ್ ಬರ್ತೈತೆ. ಸುಮ್ಮನೆ ಕೂತಿರ್ಬೇಕಾ? ಸುಮ್ಮನೆ ಏನೇನು ಎಗರಾಡ್ತೀಯ ಸೇಟು ಬೋಟಲ್. ಆ ಪೈಪ್ ಹಿಡ್ಕೊಂಡು ಉಲ್ಟಾ ತಿರ್ಗ್ಸು. ತಿರ್ಸ್ಕೊ ಹಂಗೆ ಹಂಗೆ ತಿರ್ಗ್ಸು. ಹಿಡ್ಕೊಳ್ಳೋ ಅದನ್ನ. ಇಟ್ಕೊಳ್ಳೋ ಇಟ್ಕೊಳ್ಳೋ. ಹಂಗೆ ಮೇಲೆ ಲೇ 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 ತೆಳ್ಳು ಹಂಗೆ ತೆಳ್ಳು. ಟಚ್ ಮಾಡ್ದ ಈಗ ತುಳಿಯೋ. ತುಳಿ ಈಗ. ನೀವು ತುಳಿಬೇಕಾಗ್ತದೆ. ಇಲ್ಲಿ ಇಲ್ಲಿ ಯಾಕೆ ಹಿಂಗ್ ಹೋಗೋ ವಾಪಸ್ಸು. ನೀನ್ ತುಳಿಯೋ ನೀನು. ಇದೇ ಹಾಳಾಗೈತೆ ಅನ್ಸುತ್ತೆ ಸೇಟು. ಇಲ್ಲ ಕಣ ಮಕ್ಕಳ ಮಣ್ಣು ಕಾಣಿಸ್ತಾ ಇತ್ತು ಅಲ್ಲಿ. ಇವಾಗ ಹೋದ್ರೆ ತಿರ್ಗಾ ತಗೊಳಕ್ ಹೋಗ್ತೀವಿ ಅಲ್ಲಿ. ಕೈಯಲ್ಲಿ ಪುಷ್ ಮಾಡು. ಇರೋ. ಈಗ ಬಿಡ್ತು. ತುಳಿರಪ್ಪ. ಅಯ್ಯೋ ಹೇಳ್ಕೊ ಲೆಫ್ಟಿಗೆ ಹೇಳ್ಕೊ. ಆಯ್ತು. ಇದ್ರ ಜಾಮ್ ಆಗೈತೆ ಅನ್ಸುತ್ತೆ. ನೀನ್ ಈ ಕಡೆ ಹ್ಯಾಂಡ್ ತಿರ್ಸಿದ್ಯಾ ಅಷ್ಟೇ. ತುಳಿ ಹಂಗೆ ತುಳಿತಾ ಇರು ಹಂಗೆ. ಎಷ್ಟಾಗುತ್ತೆ ತುಳಿತಾ ಇರು. ಪೋಡಂಗಡ ಪವರ. ವಾ ಕೈ ಎತ್ತು. ತಿರ್ಗಾ ಬಂದಿಲ್ಲ. ಈಗ ಈ ಕಡೆ ತಿರ್ಸ್ಬೇಕು. ನೀನು ಒಂದ್ ಮಾಡೋ ಹಂಗೆ ನಂತರ. ಜಾಮ್ ಆಯ್ತು. ಕಾಪಾತಂಗ. ಈ ಕಡೆ ಹೋಗಿದ್ರೆ ಹೋಗ್ಬೋದಾಯ್ತು. ಅಯ್ಯೋ ತಿರ್ಗಾ ತೆಳ್ಳೋ. ಅದನ್ನ ಹಿಡ್ಕೊಂಡು ತಿರ್ಗಾ ತೆಳ್ಳೋ. ನೀನ್ ಹ್ಯಾಂಡ್ ಈ ಕಡೆ ತಿರುಗಿಸಿದ್ದೆ ಕರೆಕ್ಟ್ ಆಗಿ. ಈ ಕಡೆ ತಿರ್ಗಿಸಿದ್ರೆ ಲೆಫ್ಟಿಗೆ ಹೋಗುತ್ತೋ. ಆಗಲ್ಲ. ಅಯ್ಯ ಈ ತರ ಅಡ್ವೆಂಚರಸ್ ಆಗಿರುತ್ತೆ. ಜಾಸ್ತಿ ಹಿಂಗ್ ಬಂದ್ರು ಪರವಾಗಿಲ್ಲ ವಿಜಿ. ಯಾವ ಕಡೆ ಬೇಕಾ ಈಗ? ಹಿಂಗ ಹಿಂಗ ಹೋಗ್ಬೇಕು ಕಣೋ. ಹಂಗೆ ಹಂಗೆ ಮಾಡ್ದ ಕೆಲಸ. ಅದು ಕರೆಕ್ಟ್ ಆಗಿ ತಿರ್ಸ್ಬೇಕು. ಅದ್ ಸ್ಟ್ರೈಟ್ ಐತೆ ಕಣ. ಹಿಡ್ಕೊಂಡು ತಳ್ಳೋ. ಅಲ್ಲಿ ಕೈ ಹಿಡ್ಕೊಳ್ಳೋ ಮೇಲೆ 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 ಮೇಲ್ ಕೈ ಇಟ್ಟು ತಳ್ಳೋ. ಮೇಲೆ ಮೇಲೆ ಕಣೋ. ಅಲ್ಲಿ ಪೈಪ್ ಹಿಡ್ಕೊಳ್ಳೋ. ಈಗ ತುಳಿಯೋ ಪಟ್ಟಂತ ತುಳಿಯೋ. ತಳ್ಬೇಕು ಹಿಂಗೆ. ಕಾಣೈತೆ ಅವ್ರಿಗೆ. ಒಮ್ಮನೆ ಎಲ್ಲರೂ ನೋಡ್ತಾವ್ರೆ. ಹಲೋ ತಮಿಳ್ನಾಡು மேம் இங்க இதுக்கு ஏன்னா இது ಬೋಟ್ ಹೌಸ್ போட் ஹவுஸ்ல ಇದು என்ன ಇದು ಎಮರ್ಜೆನ್ಸಿ எமர்ஜென்சி டிக்கெட்ல எமர்ஜென்சி நம்பர் கொடுத்தாரா? டிக்கெட்ல எமர்ஜென்சி நம்பருக்கு இதுதான் இருந்துச்சு.
ஸோ பெடல் பண்ணின்னு வந்தோம், இங்கே ஸ்ட்ரக் ஆயிடுச்சு மேம். யாருமே ஆமாம் இல்லை, ரைட் சைடு மேம். நீங்கள் பீச் இந்த பிரிட்ஜ் இருக்கு, ನಲ್ಲಿ ಗಲ್ಲಿ ಇಂತ ಸೇಫ್ಟಿ ಬೋಟ್ ಬಂತು. ಅಲ್ಲೋ ನಾವು ಕುತ್ಕೊಳಕ್ಕಾಗಲ್ಲ, ಅವ್ರನ್ನೂ ನೋಡ್ತಾ ಬಂದು ಸುಗ್ಗ ನನ್ನ ಮಕ್ಳ. ಇಲ್ಲಿ ಬರ್ತಾ ಇದೆ ಇದು ಪೆಡಲ್ ಸ್ಟ್ರಕ್ ಕಡೆ ಇದು. ಅವನು ಅಲ್ಲಿಂದ ಯಾಕೋ ಬಂದ, ಹಿಂಗೆ ಬರ್ಬೇಕು. ಅವನು ಸ್ಟ್ರಕ್ ಆಗಿಬಿಡ್ಬೇಕಿಲ್ಲ, ಸ್ಲೋ ಮಾಡ್ಕೊಂಡು ಅವನು. ಸೊ ನಮ್ಮ ಬೋಟ್ ಬಂತು. ಹೋಗ್ಬಿಡಿ ಹಂಗೆ. ಬೋಟ್ ತೋರ್ಸ. ಬೋಟ್ ಬಂತು ಬೋಟು. ಒಂದು ನಿಮಿಷ ಇರಪ್ಪ, ಮೊಬೈಲ್ ಇಟ್ಕೊಂತೀನಿ. ಅದು ಒಬ್ಬನೇ ಬರ್ತಾನೆ. ಇನ್ನೇನು 4 ಜನ ಹಾಕೊಂಬರೋಣ. ಇಲ್ಲ, ಈಗ ಏನು ಮಾಡ್ದಂಗೆ ಗೊತ್ತಾ, ರೋಪ್ ಕಟ್ತಾನೆ, ಎಳ್ಕೊಂಡು ಹೋಗ್ತಾನೆ. ಹಂಗೆ ಮಾಡಿ ಬೀಳಿಸ್ತಾನೆ, ಕರ್ಕೊಂಡೋಗಿ ಹಂಗೆ ಮಾಡಲಿ. ಒಂದಲ್ಲ ಗುದುದ ಜಂಪುಡಿಯಾನ ಹಂಗೆ ತಳ್ತಾನೆ ಅನ್ಸುತ್ತೆ. ಇಲ್ಲ ಸುಮ್ಮನೆಪ್ಪ, ಯಾವ್ದು ರೋಪ್ ಇಲ್ಲ. ರೋಪು ಇದ್ರಲ್ಲಿ ತಳ್ಳಾಕೊಂಬಿಟ್ಟಿದ್ದಾನೆ. ಇದೆಲ್ಲ ಪ್ರಾಬ್ಲಮ್ಮು, ನೀರದೆಲ್ಲ ಪ್ರಾಬ್ಲಮ್ಮು. ಮೇನ್ ಬೋಟೇ ಪ್ರಾಬ್ಲಮ್. ಮೇನ್ ಬೋಟೇ ಪ್ರಾಬ್ಲಮ್. ಅಪ್ಪ ಸದ್ಯ ಬೋಟ್ ಪ್ರಾಬ್ಲಮ್. ಇನ್ನೊಂದು ರೈಡ್ ಕೇಳಬೇಕು ನಂಗೆ. ರಿಫಂಡ್ ಹಿಡಿತಾನ ನೋಡು ಅಂತ ಎಲ್ಲಿ ಇಳಿಸ್ತಾನ ಅವರು. ಹಂಗೆ ತೆಳ್ಳು ಉಲ್ಟಾ ತಿರುಗಿಸ್ತಾವನೆ. ಅಲ್ಲಿ ನೋಡು, ಎಲ್ಲ ನಮ್ಮ ವಿಡಿಯೋ ಮಾಡ್ತಾರೆ. ಲೋಕಿ ಬಿತ್ತು ಲೋಕಿ. ಕಷ್ಟ ಅವ್ರಿಗೆ. ಎಲ್ಲ ಇದರಲ್ಲೂ ರೋಪೇ ಹೋಗಿ ತಗೊಳಕ್ಕೆ ಆ ರೇಂಜ್ ಕೊಡ್ತಿದ್ವಿ. ನಿಧಾನ ಮಾತು ಹೋಗ ಬ್ರೋ. ಹೋಗ್ಲಿ ಬ್ರೋ, ಅವ್ರ ನಿಧಾನಕ್ಕೆ ಹೋಗೋದು. ಏನಾಗಲ್ಲ. ಹ್ಯಾಂಡ್ಲ್ ಹಿಡ್ಕೊಂಡು ಸಾಟತಾರೆ ಕ್ಯಾಂಡ್ಲಿ, ಅವ್ರು ಕಂಟ್ರೋಲ್ ಮಾಡ್ತಾರಲ್ಲಿ. ಹಿಡ್ಕೊಂಡ್ಬಿಡ್ತೀನಿ ಬೀಳ್ದಂಗೆ. ರೋಪ್ ಹಂಗೆ ಐತೆ, ಎಷ್ಟಕ್ಕಾಗುತ್ತೆ. ಗುಡೋಲಿ ಅಮ್ಮ ನಮ್ಮ ಕೈಲಿ ತುಳಿಯಾಕಾಗ್ತಿರ್ಲಿಲ್ಲ. ಅರ್ಧ ಗಂಟೆ ಅಲ್ಲಿಂದ 2 ನಿಮಿಷ ಇಲ್ಲಿ ತುಳಿಯೋಷ್ಟಲ್ಲಿ ಹೊಂಟೋಯ್ತು. ಬ್ರೋ ಒಂದು ರೌಂಡ್ ಹಂಗೆ ಕರ್ಕೊಂಡ್ಬಂದ್ಬಿಟ್ರಿ. ಈಗ ತಿನ್ನಕ ನಾವು ಮಣ್ಣು ಕೆಳಗಡೆನೆ. ಆದ್ರೂ ಕಾಪಾಡಿ ಅಂದ್ರೆ ಬಾಯ ನಮ್ಮ ಲೋಕಿ ಕಾಪಾಡಿ ಅಂತ ಕೈ ಆಡ್ಬೇಡ್ರಿ ಅಂತ 4 ಜನ ಮಾಡೋದ್ರು. ಒಂದು ಸಕ್ಕು ಅದೇನೇ ಆಗಿ. ಇಲ್ಲ ಅವ್ರ ರೋಪ್ ಮೇಲೆ ಐತೆ. ರೋಪ್ ಮೇಲೆ ಗೊತ್ತಿಲ್ಲ. ಧೀರೆ ವಿಮಲ್ ಪಾನ್ ಮಸಾಲ ಕಡ. ಎಲ್ಲ ತಪ್ಪು ನಂದು ತಪ್ಪು ಅಂದ, ನಂದಲ್ಲ ತಪ್ಪು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ನಿಂದೇ ತಪ್ಪು. ರೋಪ್ ತಗಲಾಗೈತೆ ಅಂತ ಅವರೇ ಹೇಳಿಲ್ವಾ? ಆಕ್ಚುಲಿ ಫಸ್ಟ್ ಮಿಸ್ಟೇಕ್ ಬಂದೇ ಲೋಕಿದು. ಹಂಗ ಹೋಗ್ತಿರೋರು ನಿಂಗೆ ಕರ್ಕೊಂಡ್ಬಂದು ಅದೇ ಜಾಗದಲ್ಲಿ ತಗ್ಲಾಕಂಗ್ ಮಾಡ್ದ. ಬಿಸಾಕ್ತಾರ ನೋಡಿ. ಇರಂಗಪ್ಪ ಕೀழே ಇರಂಗಪ್ಪ.